ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವಿವತ್ತು ಹೋಗ್ತಾ ಇರುವ ಈ ಪ್ಲೇಸ್ ಬಂದು ಫ್ಯಾಮಿಲಿ ಟ್ರಿಪ್ಗೆನೆ ಹೇಳಿ ಮಾಡಿಸಿರುವಂತಹ ಪ್ಲೇಸ್ ಅಂತಾನೆ ಹೇಳ್ಬೋದು. ಒಂದೊಂದು ಸಲ ಟ್ರಿಪ್ ಯಾವ ರೀತಿ ಇರಬೇಕು ಅಂತ ಅನ್ಸುತ್ತೆ ಅಂದ್ರೆ ಮಾರ್ನಿಂಗ್ ಒಂದು ಊರಿಗೆ ಹೋದ್ಮೇಲೆ ಈವ್ನಿಂಗ್ ತನಕ ಅಲ್ಲಿರುವ ಎಲ್ಲಾ ಪ್ಲೇಸಸ್ನ ನೋಡಿಕೊಂಡು ಪೀಸ್ ಆಗಿ ಕೆರೆ ದಂಡೆಯಲ್ಲಿ ಕುತ್ಕೊಂಡು ವ್ಯೂವ್ನ ಎಂಜಾಯ್ ಮಾಡಿಕೊಂಡು ಈವ್ನಿಂಗ್ ರಿಟರ್ನ್ ಆಗಬೇಕು ಅಂತ ಅನಿಸುತ್ತೆ. ಅದರಲ್ಲಿ ಜನ ತುಂಬಾ ಕಮ್ಮಿ ಇರಬೇಕು, ಪೀಸ್ ಆಗಿ ನೋಡಿಕೊಂಡು ಬರಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ನಾವಿವತ್ತು ಹೋಗ್ತಾ ಇರೋದು ಅಂತಹ ಪ್ಲೇಸಿಗೆ. ಬನ್ನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಥರ ಇದೆ ಅಲ್ಲಿ ಪ್ಲೇಸ್ನ ಅಂತ ನಾವಿವಾಗ ನೋಡೋಣ. ಈ ಪ್ಲೇಸ್ ಯಾವುದು ಅಂತ ಅಂದರೆ ಪಾಂಡವಪುರದಿಂದ ಬರೀ 12 ಕಿಲೋಮೀಟರ್ ದೂರ ಆಗುತ್ತೆ. ಪಾಂಡವಪುರದ ಹತ್ರ ಯಾವುದಪ್ಪ ಅಂತಹ ಪ್ಲೇಸ್ ಇದೆ ಅಂತ ಅನ್ಕೋತಿದ್ದೀರಾ? ಅದು ಇನ್ಯಾವುದು ಅಲ್ಲ, ಕೆರೆತನ್ನೂರು. ನಾವಿವಾಗ ಕೆರೆತನ್ನೂರಿಗೆ ಯಾವ ರೀತಿ ಬೆಂಗಳೂರಿಂದ ಮತ್ತೆ ಮೈಸೂರಿಂದ ಬಸ್ ಮತ್ತೆ ಟ್ರೈನಲ್ಲಿ ಈ ಪ್ಲೇಸ್ನ ರೀಚ್ ಆಗೋದು ಅಂತ ನೋಡೋಣ. ಮೊದಲು ನಾವು ಈ ಕೆರೆತನ್ನೂರಿಗೆ ರೀಚ್ ಆಗೋದಕ್ಕೆ ಪಾಂಡವಪುರನ ರೀಚ್ ಆಗಬೇಕಾಗಿರುತ್ತೆ. ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪ್ ಅಂತಾನೆ ಕರೆಯುವ ಬಾಪೂಜಿ ನಗರ ಬಸ್ ಸ್ಟಾಪ್ಗೆ ನಾವಿವಾಗ ಬಂದಿದ್ದೀವಿ. ಬೆಂಗಳೂರಿಂದ ಪಾಂಡವಪುರಗೆ ತುಂಬಾನೇ ಬಸ್ಸಸ್ ಇದೆ. ಪಾಂಡವಪುರಗೆ ನಾನ್ ಸ್ಟಾಪ್ ಬಸ್ಸಸ್ ಇರುತ್ತೆ. ನಾನ್ ಸ್ಟಾಪ್ ಬಸ್ಸಲ್ಲಿ ಒಬ್ಬರಿಗೆ 190 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಬಸ್ಸಲ್ಲಿ 2.5 ಅವರ್ ಜರ್ನಿ ಇರುತ್ತೆ. ನಾನ್ ಸ್ಟಾಪಲ್ಲಿ ನೀವು ನಾರ್ಮಲ್ ಬಸ್ಸಲ್ಲಿ ಹೋದ್ರೆ 3 ಅವರ್ಸ್ ಇಲ್ಲ ಅಂದ್ರೆ 3.5 ಅವರ್ ಆಗುತ್ತೆ. ಈ ಕೆರೆತನ್ನೂರಿಗೆ ಬೆಂಗಳೂರಿಂದ 133 ಕಿಲೋಮೀಟರ್ ಆಗುತ್ತೆ. ಅದೇ ಮೈಸೂರಿಂದ ನೋಡೋದಾದ್ರೆ ಬರೀ 37 ಕಿಲೋಮೀಟರ್ ಆಗುತ್ತೆ. ನೀವು ಟ್ರೈನಲ್ಲಿ ಪಾಂಡವಪುರನ ರೀಚ್ ಆಗಬೇಕು ಅಂತ ಅನ್ಕೊಂಡ್ರೆ ನಿಮಗೆ ಬೆಂಗಳೂರಿಂದ ತುಂಬಾನೇ ಟ್ರೈನ್ ಫೆಸಿಲಿಟಿ ಇದೆ ಪಾಂಡವಪುರಗೆ ಹೋಗೋದಕ್ಕೆ. ಮೈಸೂರಿಗೆ ಹೋಗೋ ಆಲ್ಮೋಸ್ಟ್ ಎಲ್ಲ ಟ್ರೈನು ಪಾಂಡವಪುರದಲ್ಲಿ ಸ್ಟಾಪ್ ಕೊಡ್ತಾರೆ. ಪಾಂಡವಪುರಗೆ ಟ್ರೈನಲ್ಲಿ 60 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಟ್ರೈನಲ್ಲಿ 2 ಅವರ್ಸ್ ಜರ್ನಿ ಇರುತ್ತೆ. ನೀವು ಟ್ರೈನಲ್ಲಿ ಪಾಂಡವಪುರನ ರೀಚ್ ಆದಮೇಲೆ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪ್ಗೆ 3.5 ಕಿಲೋಮೀಟರ್ ಇರುತ್ತೆ. ನೀವು ಟ್ರೈನ್ ಇಳಿದು ಮತ್ತೆ KSRTC ಬಸ್ ಸ್ಟಾಪ್ಗೆ ಹೋಗೋದಕ್ಕೆ ನಿಮಗೆ ಬಸ್ಸು ಮತ್ತು ಆಟೋ ಫೆಸಿಲಿಟಿ ಇರುತ್ತೆ. ನೀವು ಇನ್ ಕೇಸ್ ಮೈಸೂರಿಂದ ಪಾಂಡವಪುರಗೆ ಹೋಗಬೇಕು ಅಂತ ಅಂದರೆ ನಿಮಗೆ KSRTC ಬಸ್ ಫೆಸಿಲಿಟಿ ಮತ್ತು ಟ್ರೈನ್ ಫೆಸಿಲಿಟಿ ಈ ಎರಡೂ ಇರುತ್ತೆ ಮೈಸೂರಿಂದ ಹೋಗೋದಕ್ಕೆ. ನೋಡಿ, ನಾವಿವಾಗ ಬಸ್ಸಲ್ಲಿ ಪಾಂಡವಪುರ KSRTC ಬಸ್ ಸ್ಟಾಪ್ನ ರೀಚ್ ಆಗಿದ್ದೀವಿ. ಪಾಂಡವಪುರದಿಂದ ಕೆರೆತನ್ನೂರಿಗೆ ಹೋಗೋದಕ್ಕೆ ನಾರಾಯಣಪುರ ಬಸ್ಸಸ್ಸು ಬರುತ್ತೆ. ಅದರಲ್ಲಿ ನಾವು ಹತ್ಕೊಂಡ್ರೆ ಕೆರೆತನ್ನೂರು ಸ್ಟಾಪು ಕೊಡ್ತಾರೆ. ಇಲ್ಲಿಂದ ಬಸ್ ಫೆಸಿಲಿಟಿ ಯಾವ ರೀತಿ ಇರುತ್ತೆ ಅಂದರೆ 1 ಅವರ್ಗೆ ಒಂದು ಬಸ್ಸಸ್ಸು ಇರುತ್ತೆ. ತುಂಬಾ ಬಸ್ ಫೆಸಿಲಿಟಿಗಳಿದ್ದಾವೆ. ಸೊ ತೊಂದರೆ ಇಲ್ದಿರಂಗೆ ಹೋಗ್ಬೋದು. ಇಲ್ಲ ಅಂದರೆ ಇಲ್ಲಿಂದ ಆಟೋ ಫೆಸಿಲಿಟಿ ಸಹ ಇರುತ್ತೆ. ನೀವು ಆಟೋದಲ್ಲಿ ಸಹ ಕೆರೆತನ್ನೂರ ರೀಚ್ ಆಗ್ಬೋದು. ಕೆರೆತನ್ನೂರಿಗೆ ಹೋಗೋದಕ್ಕೆ ಬಸ್ಸಲ್ಲಿ 12 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಬಸ್ ಜರ್ನಿ 30 ಮಿನಿಟ್ಸ್ ಇರುತ್ತೆ. ಈ ಕೆರೆತನ್ನೂರಿಗೆ ಬಸ್ ನಮ್ಮನ್ನ ನಂಬಿನಾರಾಯಣ ದೇವಸ್ಥಾನದ ಮುಂದೆನೆ ಸ್ಟಾಪ್ ಮಾಡುತ್ತೆ. ಬಸ್ ಇಳ್ಕೊಂಡು ನಾವಿವಾಗ ಲೆಫ್ಟ್ ಸೈಡಲ್ಲಿ ನೋಡಿದ್ವಿ ಅಂದರೆ ನಮಗೆ ನಂಬಿನಾರಾಯಣ ದೇವಾಲಯ ಕಾಣಿಸುತ್ತೆ. ರೈಟ್ ಸೈಡಲ್ಲಿ ನಮಗೆ ಪಾರ್ಥಸಾರಥಿ ಅಥವಾ ವೇಣುಗೋಪಾಲ ಸ್ವಾಮಿ ದೇವಾಲಯ ಕಾಣಿಸುತ್ತೆ. ನಾವು ಈ ಕೆರೆತನ್ನೂರನ್ನ ರೀಚ್ ಆದಮೇಲೆ ಇಲ್ಲಿ ನೋಡಬೇಕಾಗಿರುವ ಪ್ಲೇಸಸ್ ಯಾವ್ದು ಅಂದರೆ ನಂಬಿನಾರಾಯಣ ದೇವಾಲಯ, ವೇಣುಗೋಪಾಲ ಸ್ವಾಮಿ ದೇವಾಲಯ, ಮತ್ತೆ ಯೋಗ ನರಸಿಂಹ ದೇವಾಲಯ, ಮತ್ತೆ ರಾಮಾನುಜಾಚಾರ್ಯ ಸ್ಟ್ಯಾಚ್ಯೂ, ಮತ್ತೆ ಈ ವಿಶಾಲವಾದ ಕೆರೆ. ಈ ಕೆರೆತನ್ನೂರು ರಾಮಾನುಜಾಚಾರ್ಯರ ಪಾದಸ್ಪರ್ಶದಿಂದ ಪಾವನಗೊಂಡಿದೆ. ಈ ಕೆರೆತನ್ನೂರನ್ನ ತೊಂಡನೂರು ಅಂತ ಸಹ ಕರೀತಾರೆ. ರಾಮಾನುಜಾಚಾರ್ಯರು ಮೂಲ ತಮಿಳುನಾಡಿನಲ್ಲಿರುವ ಶ್ರೀರಂಗಂನಲ್ಲಿ ಇದ್ದವರು. ಅವರು ತಮಿಳುನಾಡನ್ನು ಬಿಟ್ಟು ನಮ್ಮ ಕರ್ನಾಟಕದಲ್ಲಿರುವ ತನ್ನೂರಿಗೆ ಬಂದು ವಾಸಿಸುತ್ತಾರೆ.
ಅವರನ್ನು ಅವರ ಶಿಷ್ಯ ನಂಬಿ ಇಲ್ಲಿಗೆ ಸ್ವಾಗತಿಸುತ್ತಾರೆ. ನಾವಿವಾಗ ಮೊದಲು ನಂಬಿನಾರಾಯಣ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿರುವ ಈ ಕೆರೆತನ್ನೂರು ಗ್ರಾಮದಲ್ಲಿರುವ ನಂಬಿನಾರಾಯಣ ಸ್ವಾಮಿ ದೇವಸ್ಥಾನ 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯ 1000 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಈ ದೇವಾಲಯವನ್ನ ಹೊಯ್ಸಳರ ದೊರೆ ವಿಷ್ಣುವರ್ಧನ್ ಅವರು ನಿರ್ಮಿಸಿದ್ದರು. ತಲಕಾಡಿನಲ್ಲಿ ಚೋಳರನ್ನು ಸೋಲಿಸಿದ ನಂತರ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂಬ ನಂಬಿಕೆ ಇದೆ. ನಂಬಿನಾರಾಯಣ ಸ್ವಾಮಿ ದೇವಾಲಯ 1000 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಆದರೆ ಈ ದೇವಾಲಯದ ಗರ್ಭಗುಡಿಯಲ್ಲಿ ಇರುವ ನಾರಾಯಣ ಸ್ವಾಮಿ ವಿಗ್ರಹವು 5500 ವರ್ಷಗಳ ಹಳೆಯದು, ಅಂದರೆ ದ್ವಾಪರ ಯುಗದಲ್ಲಿ ಮಾಡಲಾಗಿದೆ ಎಂದು ನಂಬಲಾಗುತ್ತದೆ. ದ್ವಾಪರ ಯುಗದಲ್ಲಿ ದೇವತೆಗಳು ಮತ್ತು ರಾಕ್ಷಸರ ಯುದ್ಧದಲ್ಲಿ ಇಂದ್ರನು ತನ್ನ ವಜ್ರಾಯುಧದಿಂದ ಮೃತ್ಯುವನ್ನು ಕೊಂದನು. ಮೃತ್ಯುವು ಬ್ರಾಹ್ಮಣ ಇಂದ್ರನ ಮಗನಾಗಿದ್ದರಿಂದ ಅವನನ್ನು ಕೊಂದಿದ್ದಕ್ಕೆ ಬ್ರಹ್ಮಹತ್ಯ ದೋಷವನ್ನು ಎದುರಿಸಬೇಕಾಗಿತ್ತು. ಈ ದೋಷದಿಂದ ಮುಕ್ತಿ ಪಡೆಯಲು ಅವರು ಪಂಚನಾರಾಯಣ ಸ್ಥಳಗಳಿಗೆ ಭೇಟಿ ನೀಡಿ ವಿಷ್ಣುವನ್ನು ಪ್ರಾರ್ಥಿಸಿದರು. ಪಂಚನಾರಾಯಣ ಕ್ಷೇತ್ರದಲ್ಲಿ ಒಂದು ಈ ಕೆರೆತನ್ನೂರು ನಂಬಿನಾರಾಯಣ ಸ್ವಾಮಿ ದೇವಾಲಯವಾಗಿದೆ. ಅದರಿಂದ ಈ ಸ್ಥಳವು ತುಂಬ ಪವಿತ್ರವಾಗಿ ಇದೆ ಎಂದು ನಂಬಲಾಗುತ್ತದೆ. ನಂಬಿನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಸಾಲು ಸಾಲಾಗಿ ನಾವು ಅನೇಕ ಕಂಬಗಳನ್ನು ನೋಡ್ತೀವಿ. ದೇವಾಲಯದ ಆವರಣದ ಒಳಗಡೆ ನಾವು ರಾಮಾನುಜಾಚಾರ್ಯರ ವಿಗ್ರಹ ಮತ್ತೆ ಪಕ್ಕದಲ್ಲಿ ಕುಳಿತಿರುವ ತೊನ್ನೂರಿನ ನಂಬಿ ಅವರ ವಿಗ್ರಹವನ್ನ ನೋಡ್ತೀವಿ. ಅದರ ಪಕ್ಕದಲ್ಲೇ ನಾವು ರಾಮಾನುಜಾಚಾರ್ಯರ ವಿಜಯಪೀಠಂ ಸಹ ನೋಡ್ತೀವಿ. ಈ ದೇವಾಲಯವನ್ನ ಆಚೆಯಿಂದ ನೋಡಿದಾಗ ಅಷ್ಟೊಂದು ದೊಡ್ಡದಾಗಿ ಇರಲ್ಲ. ಆದರೆ ನಾವು ಒಂದು ಸಲ ಒಳಗಡೆ ಬಂದು ನೋಡಿದ್ವಿ ಅಂದರೆ ಎಷ್ಟು ದೊಡ್ಡದಾದ ದೇವಾಲಯ ಅಂತ ನಮಗೆ ತಿಳಿಯುತ್ತೆ. ಈ ದೇವಾಲಯವನ್ನ ಸುತ್ತಿ ನೋಡಿ ಮುಗಿಸೋ ಅಷ್ಟರಲ್ಲಿ ನಮಗೆ 30 ನಿಮಿಷಗಳ ಕಾಲ ಬೇಕಾಗುತ್ತೆ. ಈ ದೇವಾಲಯದ ಗೋಡೆಗಳಲ್ಲಿ ನಾವು ಅನೇಕ ಶಾಸನಗಳನ್ನು ಸಹ ನೋಡ್ತೀವಿ. ನಾವು ನಂಬಿನಾರಾಯಣ ಸ್ವಾಮಿ ದೇವಾಲಯವನ್ನ ನೋಡಿಕೊಂಡು ಪಕ್ಕದಲ್ಲೇ ಇರುವ ವೇಣುಗೋಪಾಲ ಸ್ವಾಮಿ ದೇವಾಲಯಕ್ಕೆ ಈಗ ಹೋಗ್ತಾ ಇದ್ದೀವಿ. ಪಾರ್ಥಸಾರಥಿ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನವು ತೊಂಡನೂರಿನ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಭೂದೇವಿ ಮತ್ತು ಶ್ರೀದೇವಿಯೊಂದಿಗೆ ಪಾರ್ಥಸಾರಥಿ ಅಂದರೆ ಶ್ರೀಕೃಷ್ಣ ಪ್ರತಿಮೆಯನ್ನು ಸುತ್ತುವರೆದಿದೆ. ಈ ದೇವಾಲಯದ ವಿಶೇಷವೆಂದರೆ ನರ್ತಿಸುವ ಗೋಪಾಲಕೃಷ್ಣನ ಪ್ರತಿಮೆ. ನಾವು ಈ ರೀತಿ ಯಾವುದೇ ದೇವಾಲಯಗಳನ್ನು ನೋಡಲು ನಮಗೆ ಸಿಗೋದಿಲ್ಲ. ಈ ದೇವಾಲಯದಲ್ಲಿ ಎಡಗಾಲು ಮುಂಭಾಗದಲ್ಲಿರುವ ಈ ಶ್ರೀಕೃಷ್ಣನ ವಿಗ್ರಹ ತುಂಬಾನೇ ಅದ್ಭುತವಾಗಿದೆ. ಈ ದೇವಾಲಯದಲ್ಲಿ ಎಡಗಾಲು ಮುಂಭಾಗದಲ್ಲಿದೆ. ಎಲ್ಲಿಯೂ ಅದು ನಾವು ನೋಡಕ್ಕೆ ಸಿಗೋದಿಲ್ಲ. ಸಾಮಾನ್ಯವಾಗಿ ಬಲಗಾಲು ಮುಂಭಾಗದಲ್ಲಿರುತ್ತೆ ಶ್ರೀಕೃಷ್ಣನಿಗೆ. ಅದರಿಂದ ಈ ದೇವಾಲಯದಲ್ಲಿರುವ ಶ್ರೀಕೃಷ್ಣನ ಪ್ರತಿಮೆ ತುಂಬಾನೇ ವಿಶೇಷವಾಗಿದೆ. ಪಾರ್ಥಸಾರಥಿ ಮತ್ತು ವೇಣುಗೋಪಾಲ ಸ್ವಾಮಿ ದೇವಾಲಯವು ಹೊಯ್ಸಳರ ಕಾಲದಲ್ಲಿ ಇತ್ತು ಎಂದು ನಂಬಲಾಗಿದೆ. ಭೂದೇವಿ ಮತ್ತು ಶ್ರೀದೇವಿಯೊಂದಿಗೆ ಇರುವ ಶ್ರೀಕೃಷ್ಣನ ಪ್ರತಿಮೆಯನ್ನ ಧರ್ಮರಾಜ ಮತ್ತು ಋಷಿ ಭೃಗು ಸ್ಥಾಪಿಸಿದ್ದಾರೆಂದು ನಂಬಲಾಗುತ್ತದೆ. ನಾವಿವಾಗ ಯೋಗ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಾಲಯ ನಂಬಿನಾರಾಯಣ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿ ಇದೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನವು ಬೆಟ್ಟದ ತುದಿಯಲ್ಲಿ ಇದೆ. ಈ ದೇವಾಲಯಕ್ಕೆ ಹೋಗೋದಕ್ಕೆ 20 ರಿಂದ 25 ಸ್ಟೆಪ್ಸ್ನ ಹತ್ಕೊಂಡು ಹೋದ್ರೆ ನಮಗೆ ಈ ದೇವಾಲಯ ಸಿಗುತ್ತೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾದ 1000 ವರ್ಷಗಳ ಇತಿಹಾಸ ಹೊಂದಿರುವ ಇದು ಪುರಾತನ ದೇವಾಲಯಗಳಲ್ಲಿ ಇದು ಒಂದಾಗಿದೆ. ಯೋಗ ನರಸಿಂಹಸ್ವಾಮಿ ವಿಗ್ರಹವನ್ನ ಸಾಕ್ಷಾತ್ ಪ್ರಹ್ಲಾದರು ಪ್ರತಿಷ್ಠಾಪಿಸಿದ್ದಾರೆಂದು ನಂಬಲಾಗುತ್ತದೆ. ದೇವಾಲಯದ ಸುತ್ತಲೂ ಶ್ರೀ ರಾಮಾನುಜಾಚಾರ್ಯರ ಪ್ರತಿಮೆಯೂ ಇದೆ. ಈ ಸ್ಥಳದಲ್ಲಿ ರಾಮಾನುಜಾಚಾರ್ಯರು 1000 ಜೈನ ಸಂತರೊಂದಿಗೆ ವೈಷ್ಣವದ ಧರ್ಮದ ಬಗ್ಗೆ ವಾದ ನಡೆಸಿದರೆಂದು ನಂಬಲಾಗುತ್ತದೆ.
ಜೈನರಾಜರಾದ ಬಿಟ್ಟಿದೇವರ ಮಗಳು ಕಾಯಿಲೆಯನ್ನ ಗುಣಪಡಿಸಲು ರಾಮಾನುಜಾಚಾರ್ಯರ ಬಳಿ ಹೋದಾಗ ಅವರು ಬಿಟ್ಟಿರಾಜನ ಮಗಳಿಗೆ ಸಮೀಪದಲ್ಲಿ ಇರುವ ತೊನ್ನೂರು ಕೆರೆಯಲ್ಲಿ ಸ್ನಾನವನ್ನ ಮಾಡಿ ಯೋಗನರಸಿಂಹಸ್ವಾಮಿ ಬಳಿ ಬರಲು ತಿಳಿಸಿದ್ದರು. ಬಿಟ್ಟಿರಾಜನ ಮಗಳು ಬಂದ ತಕ್ಷಣ ಯೋಗನರಸಿಂಹಸ್ವಾಮಿ ದೇವಾಲಯದಲ್ಲಿ ಇರುವ ನರಸಿಂಹಸ್ವಾಮಿ ಕೈಯಲ್ಲಿ ಮಂತ್ರದಂಡ ಇದೆ. ಆ ದಂಡದಿಂದ ಬಿಟ್ಟಿರಾಜನ ಮಗಳು ತಲೆಯ ಮೇಲೆ ಮುಟ್ಟಿದ ತಕ್ಷಣ ಅವರಿಗೆ ಇದ್ದ ಕಾಯಿಲೆ ವಾಸಿಯಾಯಿತು. ಈ ಮಂತ್ರದಂಡದಿಂದ ತಲೆ ಮೇಲೆ ಇಟ್ಟಿದ ತಕ್ಷಣ ದುಷ್ಟಶಕ್ತಿಗಳು ಮಾಟ ಮಂತ್ರಗಳು ದೂರ ಇರುತ್ತದೆ ಎಂದು ನಂಬಿಕೆ ಇದೆ. ಅದನ್ನು ನೋಡಿದ ಜೈನ ರಾಜ ಬಿಟ್ಟಿದೇವ ಅವರು ವೈಷ್ಣವ ಧರ್ಮದಿಂದ ಪ್ರಭಾವಿತರಾಗಿ ನಂತರ ವೈಷ್ಣವನಾಗಿ ಮತಾಂತಗೊಂಡರು. ಅಲ್ಲಿಂದ ವಿಷ್ಣುವರ್ಧನ ಎಂದು ಪ್ರಸಿದ್ಧರಾದರು. ಯೋಗನರಸಿಂಹಸ್ವಾಮಿ ದೇವಾಲಯ ನೋಡಿಕೊಂಡು ಪಕ್ಕದಲ್ಲೇ ನಾವು ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಈ ಸ್ಟ್ಯಾಚ್ಯೂ ಹತ್ರ ಸಹ ತುಂಬಾನೇ ಚೆನ್ನಾಗಿರುವ ಗಿಡಗಳನ್ನು ಹಾಕಿರ್ತಾರೆ. ನಿಜವಾಗ್ಲೂ ನಾವು ಸಿಟಿಯಿಂದ ಬಂದಿರೋರಿಗೆ ಈ ಪ್ಲೇಸು ತುಂಬಾನೇ ಇಷ್ಟ ಆಗುತ್ತೆ. ಇದ್ರ ಮುಂದೆ ಸಹ ನೀರಿರುತ್ತೆ. ನಾವು ಇಲ್ಲಿ ಚೇರ್ಗಳಲ್ಲಿ ಕುತ್ಕೊಂಡು ನಾವು ಅದನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಈ ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂನ ನೋಡಿಕೊಂಡು ನಾವಿವಾಗ ಕೆರೆ ತನ್ನೂರು ಅಂತಾನೆ ಪ್ರಸಿದ್ಧವಾಗಿರುವ ಕೆರೆಯನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಈ ತೊನ್ನೂರು ಕೆರೆಯಲ್ಲಿರುವ ಡ್ಯಾಮು 1000 ವರ್ಷಗಳ ಹಳೇದು ಅಂತ ಹೇಳಲಾಗುತ್ತೆ. ಈ ಕೆರೆ ತನ್ನೂರು ಡ್ಯಾಮ್ನ ನೋಡೋದಿಕ್ಕೆ ಯಾವುದೇ ರೀತಿ ಎಂಟ್ರಿ ಫೀ ಇರೋದಿಲ್ಲ. ಈ ಪ್ಲೇಸಲ್ಲಿ ಕುತ್ಕೊಂಡು ಈವ್ನಿಂಗ್ ಸನ್ಸೆಟ್ನ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬಂದ್ರೇನೆ ನೀವು ಇಲ್ಲಿ ತುಂಬಾನೇ ಎಂಜಾಯ್ ಮಾಡ್ಬೋದು. ನಾವು ಬೆಳಗ್ಗೆ 10 ಗಂಟೆಯಲ್ಲಿ ಬೆಂಗಳೂರಿಂದ ಹೊರಟಿದ್ವಿ. ನಾವು ಪಾಂಡವಪುರನ ರೀಚ್ ಆಗೋಷ್ಟರಲ್ಲಿ 12:30 12:45 ಆಗ್ಬಿಟ್ಟಿತ್ತು. ನಮಗೆ 12:50ಗೆ ಒಂದು ಬಸ್ ಇತ್ತು ಕೆರೆ ತನ್ನೂರಿಗೆ. ಆ ಬಸ್ಸಲ್ಲಿ ನಾವು ಇಲ್ಲಿ ಬಂದು ಇಳ್ಕೊಂಡು ಈಗ ನಾವು ರಿಟರ್ನು 6 ಗಂಟೆಗೆ ಇರೋ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಕೆರೆ ತನ್ನೂರಲ್ಲಿ ಊಟದ ಫೆಸಿಲಿಟಿ ಯಾವ ರೀತಿ ಇರುತ್ತೆ ಅಂತಾನೆ ನಿಮಗೆ ಇಲ್ಲಿ ನಿಯರ್ ಬೈ ಚಿಕ್ಕ ಚಿಕ್ಕ ಹೋಟೆಲ್ಸ್ಗಳು ಸಿಗುತ್ತೆ. ನೀವು ಅಲ್ಲಿ ಮಾಡ್ಕೋಬಹುದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.